ತಳಗಂಡಾಗ ಈ ಮಂದಿ ಮಕ್ಕಳಂಗ ನಮ್ಮ ಮಕ್ಕಳು ಚಂದ ಇರ್ಬೇಕ್ರಿ ಯಾವಾಗ ನಮಗ ಬಂದ ಕಷ್ಟ ಮಕ್ಕಳಿಗೆ ಮುಂದ ಬರಬಾರ್ದು ಎಂದೀಗ ಬಂದ ಕಷ್ಟ ಮಕ್ಕಳಿಗೆ ಮುಂದ ಬರಬಾರ್ದು ಎಂದೀಗ ನಮಗ ಬಂದ ಕಷ್ಟ ಮಕ್ಕಳಿಗೆ ಮುಂದ ಬರಬಾರ್ದು ಎಂದೀಗ ಹೆತ್ತ ತಾಯಿದು ಎಂತ ಕರುಳ ನೋಡಿ ಸ್ವಂತ ಮಕ್ಕಳದಾಗ ಕೇಳರಿ ಸ್ವಂತ ಮಕ್ಕಳ ಮ್ಯಾಗ ಈ ಕೂಲಿ ನಾಲಿ ಮಾಡಿ ಸಾಲಿ ಕಲಿಸ್ಬೇಕೆಂದು ಖುಷಿಯೋ ಮನದಾಗ ಈ ನಸಿಕಿಲೆ ಎಂದು ತಾಯಿ ನಾಡು ಕೊಟ್ಟ ನಾಡದಾರ ಗೌರಲಿದ್ದಾಗ ಈಗ ಹಣಿ ಮಾರ ಕಟ್ಟಿ ಹರಿ ಬ್ರಹ್ಮ ತಿಳಿದ ತಿಳಿತಾವ ನಮಗ್ಯಾಂಗ ಹರಿ ಬ್ರಹ್ಮ ತಿಳಿದಿಲ್ಲ ತಿಳಿತಾದ ನಮಗ್ಯಾಂಗ ಹಣಿ ಮಾರ ಕಟ್ಟಿ ಹರಿ ಬ್ರಹ್ಮ ತಿಳಿದಿಲ್ಲ ತಿಳಿತಾವ ನಮಗ್ಯಾಂಗ ಹಾಗೆ ಹಿಡಲು ಹೋಗಾಗ ನಾಗರಾವ ತಡವಿತ್ತು ಹಡಲುವಾಗ ಕೇಳರಿ ಕವಿತು ಹಡಲುವಾಗ ಈ ಊರ ಜನ ಓಡಿ ಬರುವುದ್ರಾಗ ಜೀವ ಹಾರಿ ಹೋಗಿತ್ತು ಮ್ಯಾಗ ಈ ಅವ್ವ ಅವ್ವ ಎಂದು ಮಕ್ಕಳ ಅಳ್ತಾವ ಮನ ಹಾಕೊಂಡು ಬಾಯಾಗ ಏ ಮಕ್ಕಳ ಮರುಗ ನೋಡಿ ಊರ ಹಿರಿಯರು ಕೂಡಿ ಹೇಳ್ತಾರ ಹಡದಪ್ಪಗ ಮಾರಿ ನೋಡಿ ಊರ ಹಿರಿಯರು ಕೂಡಿ ಹೇಳ್ತಾರ ಹಡದಪ್ಪಗ ಏ ಮಕ್ಕಳ ಮಾರಿ ನೋಡಿ ಊರ ಹಿರಿಯರು ಕೂಡಿ ಹೇಳ್ತಾರ ಹಡದಪ್ಪಗ ಏ ಮತ್ತೊಂದು ಮನವಿ ಆಧಾರ ಮಕ್ಕಳು ಇರ್ತಾವ ಸುಖದಾಗ ನೋಡರಿ ಇರ್ತಾವ ಸುಖದಾಗ ಈ ಮಂದಿ ಮಾತ ಕೇಳಿ ಚಂದ ಆಗಿತ್ತೆಂದು ಒತ್ತನ ಮರಳೀಗ ಈ ಮರವಿ ಮಾಡಿಕೊಂಡು ಮನೆಗೆಯ ಕಳ್ಕೊಂಡು ಬಂಧನ ಮಾಡದೀಗ ಮರತಾಯಿಗೆ ನೋಡಿ ಮಕ್ಕಳು ಎಂದು ಹೋಗಿ ಬಿದ್ದಾವ ಚಕ್ಕೀಗ ನೋಡಿ ಮಕ್ಕಳು
ಮಾಡ್ತಾಳು ಮಕ್ಕಳಿಗ ಈ ಮನೆಯನ್ನ ಕೆಲಸ ಮಾಡಿದ್ರ ಮಾತ್ರ ಊಟ ಕೊಡುತ್ತ ನಿಮಗ ದೊಡ್ಡ ಹೆಣ್ಣ ಇದು ಎಷ್ಟು ಕಷ್ಟಪಟ್ಟು ಹೇಳ್ಬೇಕ್ರಿ ಯಾರೀಗ ಹೆಣ್ಣ ಇದು ಎಷ್ಟು ಕಷ್ಟಪಟ್ಟು ಹೇಳ್ಬೇಕ್ರಿ ಯಾರೀಗ ದೊಡ್ಡ ಹೆಣ್ಣ ಇದು ಎಷ್ಟು ಕಷ್ಟಪಟ್ಟು ಹೇಳ್ಬೇಕ್ರಿ ಯಾರೀಗ ಹಸುಗೂಸು ಮಕ್ಕಳು ಹಸುವಾಗಿ ಕಸ ಮುಸ್ರಿ ಮಾಡ್ತಾವ್ರಿ ಮನೆಯಾಗ ಏರಿ ಮಾಡ್ತಾವ ಮನೆಯಾಗ ಈ ನಾಡಿಗೆ ದೊಡ್ಡದು ನಾಗರ ಪಂಚಮಿ ಬಂತು ನಾಡ ಮ್ಯಾಗ ಈ ಎಲ್ಲ ಉಂಡಿ ಕಾನೂಲಿ ಕಾರ್ತಿಕಾಯಿ ಮಾಡಿದ್ರು ಮನೆಯಾಗ ಏ ಸಣ್ಣ ಹುಡುಗ ಒಂದು ಉಂಡು ತಿನ್ನಬೇಕೆಂದು ಹಿಡಿದವ ಕೈಯಾಗ ಹುಡುಗ ಒಂದು ಉಂಡು ತಿನ್ನಬೇಕೆಂದು ಹಿಡಿದವ ಕೈಯಾಗ ಸಣ್ಣ ಹುಡುಗ ಒಂದು ಉಂಡು ತಿನ್ನಬೇಕೆಂದು ಹಿಡಿದವ ಕೈಯಾಗ ಹೇಸಿ ಎನಿಸೈದು ಕೈಯಾನ ಉಂಡಿ ಕಸು ದಬ್ಬೆ ಹಾಕಳ ಹೊರಗ ಏರಿ ದಬ್ಬೆ ಹಾಕಳ ಹೊರಗ ಈ ಪರದೇಶಿ ಮಕ್ಕಳು ಅಂದ್ರೆ ಕನಿಕಾರ ಇಲ್ಲೇನು ಯಾಗಿನ ಪರಶಿವಗ ರಾಮಣ್ಣ ಏನೈತಪ್ಪ ನಾಡಿಗೆ ದೊಡ್ಡದು ನಾಗರ ಪಂಚಮಿ ಬಂತು ನಾಡ ಮ್ಯಾಗ ಎಲ್ಲ ಒಂದು ಕಾನೂಲಿ ಕಾಯಿ ಮಾಡಿದಳು ಮನೆಯಾಗ ಸಣ್ಣ ಹುಡುಗ ಒಂದು ಉಂಡಿ ತಿನ್ನಬೇಕೆಂದು ಹಿಡಿದಿತ್ತು ಕೈಯಾಗ ಹೇಸಿ ಹೆಂಗಸ ಇದು ಕೈಯಾನ ಉಂಡಿ ಕಸದು ದಪ್ಪಿ ಹಾಕ್ಯಾಳ ಹೊರಗ ಅವಾಗ ಹೋದ್ರೆ ಅವಾಗ ಕೂಸುಗಳು ಹಾಗಾಗಿಬೇಕಪ್ಪ ತನ್ನ ಹಡದ ತಾಯಿ ಇದ್ದ ಅಂದ್ರ ಹೌದು ಯಾರೇ ಕೈಯಾನ ಉಂಡಿ ಕಸ್ಕೊಂಡು ಹೊರಗೆ ನುಗ್ಸ್ತಾರ ನೀವು ಹಂಗೆ ಮಾಡ್ರಿ ಇಲ್ಲ 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 ಹಂಗೆ ಮಾಡ್ತಾರಪ್ಪ ಆ ಮಕ್ಕಳು ಹ್ಯಾಂಗಾಗಿರ್ಬೇಕು ಒಂದು ಉಂಡಿ ತಿನ್ಲಿಲ್ಲ ಅಂದ್ರೆ ಹಂಚಿಕೆ ಹಾಕಿ ಹುಲಿ ಬತ್ತು ಹುಲಿ ಬತ್ತು ಕಡ್ಡಿ ಬತ್ತು ಅಲ್ಲಿ ನಿಮ್ಮ ಮಾಮ ಬಂದವ್ರು ಕೊಡ್ತಾ ಹೇಳಿ ಹಂಚಿಕೆ ಹಾಕಿ ಅಡ್ಡಾಡು ಉಂಡಿ ತಿನ್ನಿಸಿರಿ ನೀವು ಹೌದು ಅದೇ ಮಲತಾಯಿ ಬಂದ ಬಳಕ ಕೂಸುಗಳು ಹೋಗಿ ಅವ್ವ ಉಂಡಿ ಮಾಡತ್ತ ಅಂತೇಳಿ ಹೋಗಿ ಒಂದು ಉಂಡಿ ತೋತು ಕೂಸ ಕೈಯನ್ನು ಉಂಡಿ ಕಸದಿಂದ ನುಗ್ಗಿಸಿದ ಬಳಕ ಕೂಸುಗಳು ಹ್ಯಾಂಗಾಗಿರ್ಬೇಕಪ್ಪ ಹ್ಯಾಂಗ ಆಗಿರ್ಬೇಕು ಹ್ಯಾಂಗಾಯ್ತು ಅವತರ ಗಟ್ಟಿ ಯಾನ್ ಇರ್ಬೇಕು ಹೌದು ಆ 6 ವರ್ಷದ ಕುಸುಗಳು ಹೇಳ್ತಾವ ಏನಂತ ಯವ್ವ ಹೇಳಪ್ಪ ನಮ್ಮ ತಾಯಿ ತೀರಿ ಹೋಗ್ಯಾಳ ತಾಯಿ ತೀರಿ ಹೋಗ್ಯಾಳ ನಾವು ಯಾರಿಗ ಅವ್ವ ಅನ್ನೋನಪ್ಪ ನಾವು ಅವ್ವ ಅನ್ಬೇಕಾದ್ರೆ ನನ್ನ ತಾಯಿನ ತಿಳಿದು ನಿನಗೆ ನಮ್ಮ ಅವ್ವ ತಾಯಿಯನ್ನು ನಾವು ಭಾವಿಸ್ತೇವೆ ತಾಯಿ ನಮ್ಮನ್ನ ಉಂಡೆ ಕೊಳ್ಳಿಕ್ಕೆ ಬಿಡು ಖರೆ ನಮ್ಮನ್ನ ಮನೆ ಹೊರಗೆ ಹಚ್ಬಿಟ್ವಿ ಅದವ್ವ ಶಿವ 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 ನೀವು ಹೇಳುದು ಕೆಲಸ ಮಾಡ್ತೇವೆ ವಾ ನಮ್ಮ ಹೊಟ್ಟೆ ಹಸದಾಗ 3 ದಿನ ಆಯ್ತು ಹೊಟ್ಟೆಗೆ ಅಂದಿಲ್ಲ ನಮ್ಮವ್ವ ಹಾಳತ್ತೆ ತಿಳ್ಕೊಂಡು ನಾವು ಉಂಡಿ ಕೈ ಹಿಡಿದೇವ ತಪ್ಪೈತವ ನಮ್ಮೇ ಕೈ ಹಿಡಿದಿಲ್ಲ ನಾವು ಉಂಡಿ ತಿನ್ನೋದಿಲ್ಲ ನೀ ತಂಗಳ ರೊಟ್ಟಿ ಕೊಟ್ಟು ತಿಂದು ನಾವು ಬೆಳಗ್ತೇವೆ ಖರೆ ನಮ್ಮನ್ನ ಮನೆ ಹೊರಗೆ ಉಳಿಸ್ಬೇಕು ಹೇಳಿ ಆ ಕುಸುಮನ ಮನತಾಯಿ ಪಾದ ಮೇಲೆ ಬಿದ್ದು ಹೊಳ್ಳಾಡಿ ಅಳ್ತಾವ ಹೌದೌದು ಹೌದೌದು ಕೇಳ್ತಾವ ಆ ಎಟ್ಟಂತ್ರ ಕೂಡ ಮನತಾಯಿಗೆ ಕರುಣೆನೇ ಬರುದಿಲ್ಲ ಹೌದು ಹೌದು ಹೆಂಗ ಆಯ್ತು ಕೇಳು ಏನಾಯ್ತು ಏ ಪರದೇಶಿ ಮಕ್ಕಳಂದ್ರ ಕನಿಕಾರ ಇಲ್ಲೇನೋ ಮ್ಯಾಗಿನ ಪರಶಿವಗ ಏ ಎಲ್ಲ ಉಂಡಿ ಕಾನೂಲಿ ಕಾಸಿಕಾಯಿ ಹುಡುಗಾಡವ ನಮಗ
ಕುಂತಿದ್ದ ಮೂಲಾಗ ನನ್ನ ವಾಚಿತ ಮೂಲಾಗ ಹರಣರಿ ಮಕ್ಕಳು ಹಲ ಬಿದ್ರ ಮಾಯ ಬರ್ಲಿಲ್ರಿ ಮಲ ತಾಯಿಗ ಮಾಡಿದ ಅಡಿಗೆ ಮಜಾ ಮಾಡಿ ಉಣ್ತಾಳ ಅಡಿಗೆಯ ಕೋಲ್ಯಾಗ ನರ್ಮನಿ ಒಂದು ಟಂಗಳ ರೊಟ್ಟಿ ತಂದು ಒಗದಾಳ ನಾಯಿಗ ಒಂದು ಟಂಗಳ ರೊಟ್ಟಿ ತಂದು ಬಿಟ್ಟವ ಬಾಯಾಗ ಕೇಳರೆ ಬಿಟ್ಟವ ಬಾಯಾಗ ನಾಯಿ ಹೋಗಿದ ರೊಟ್ಟಿ ನಾವೇ ತಿನ್ನು ಮೊದಲು ನಾಯಿ ಬರುವುದರಾಗ ನೋಡೋರ್ ಪರಿಸ್ಥಿತಿ ಎಂತದ್ ಬತ್ತು ಏನಾಯ್ತು ಮಲತಾಗಿ ಬೆಕ್ಕಲಟ್ಟ ಕಾಲ ಮೇಲೆ ಬಿದ್ದು ಪರಿದಿಂದ ಕೇಳು 6 ವರ್ಷದ ಕುಸಲು ರೊಟ್ಟಿ ಕುಡ್ಲಿಲ್ಲ ಮಲತಾಯಿ ರೊಟ್ಟಿ ಕುಡ್ಲಿಲ್ಲ ಹೌದೌದು ಮನೆ ಹೊರಗ ಹಾಕಿ ಮಾಡಿದ ಅಡಿಗೆ ಮಜಾ ಮಾಡಿ ಒಳಗ ತಿಲ್ಲತ್ತಳು ಅಡಿಗೆ ಕೊಯ್ಲಾಗಿ ತಿಲ್ಲಕ್ಕಳು ಆ ಬಾಗಿಲು ಹೊರಗ 6 ವರ್ಷದ ಕೂಸುಗಳು ನಿಂತು ಯವ್ವ ಹೌದು ನಮ್ಮನ್ನ ಎಂತ ಪರಿಸ್ಥಿತಿಗೆ ಬಿಟ್ಟು ನೀವು ಶಿವನ ಪದ ಸೇರಿದ ತಾಯಿ ನಿನಗೆ ಮೊದಲು ನಮಗ್ ಒಯ್ಬೇಕು ಹೇಳಿ ಕೂಸುಗಳು ಅಣ್ಣ ತಂಗಿ ತೆಕ್ಕಿಗೆ ಹಾಕೊಂಡು ಬಿದ್ದು ಅಳ್ತಾವ ಹೌದೌದು ಮಲತಾಯಿಗೆ ನನಗ ಕರುಣೆ ಬರ್ಲಿಲ್ಲ ರೊಟ್ಟಿ ಕೊಟ್ಟಿದ ತಾಯಿ ನಮಗ್ ಯಾಕೆ ನೀ ಬಿಟ್ಟು ಹೋಗಿ ಅಂತ ಹೇಳಿ ತನ್ನ ಹಡದ ತಾಯಿಗೆ ಬೈತಿರ್ತಾವ ಅವಾಗ ನೆರಮನೆ ಆಯಿ ಹೋಗ್ಬೇಕು ತಂದು ನಾಯಿಗೆ ರೊಟ್ಟಿ ಒಗಿತಾಳ ಹೌದು ಹೌದು ಹಾದಿ ಹಚ್ಚಿ ಕಡೆ ಹೌದು ಹಾದಿ ಕುಸ್ಗಳು ಇರ್ತಾವ ಅಕ್ಕಿ ತಕ್ಕಿ ತಮ್ಮ ಹೇಳ್ತಾಳ ಏನಂತ ಹೇಳ್ತಾ ತಮ್ಮಗಳಿಗೆ ತಮ್ಮಗಳ ಆ ನಾಯಿಗೆ ತಂದು ಆಯಿ ರೊಟ್ಟಿ ಒಗದಾಳ ನಮ್ಮವರ ರೊಟ್ಟಿ ಕೊಟ್ಟಿಲ್ಲ 3 ದಿನ ಆಯ್ತು ಹೊಟ್ಟಿಗೆ ಹಣ್ಣಿಲ್ತಮ್ಮ ಆ ನಾಯಿ ಬರುವಾಗ ನಾವೇ ತಿನ್ನು ನಡಿಯತ್ ಹೇಳಿ ತಮ್ಮಗಳಿಗೆ ಕೈಯಾಗ ಹಿಡ್ಕೊಂಡು ಓಡ್ಕೊತ್ ಹೋಗುದ್ರೊಳಗ ಏನಾಯ್ತು ದೊಡ್ಡ ಲಾರಿ ಬಂದು ಮತ್ತೆ ಮೇಲೆ ಹೈದು ಬಿಡುತ್ತ ನೋಡಿ ಶಿವ 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 ಮಹಾದೇವ ಪರಮಾತ್ಮ ಆ ನಾಯಿ ರೊಟ್ಟಿ ಸುದ್ನಕ ಅವ್ರ ಬಾಯಾಗ ಬೀಳಿಲ್ಲ ಅವ್ರದ್ದು ಎಂತದ್ದು ಜಲಮಿರ್ಬೇಕು ನೋಡ್ ಅಯ್ಯ ಅಳ್ಬಾರ್ಗಪ್ಪ ನೀವೆಲ್ಲ ಮಂದಿ ಅಳಿಸ್ತಪ್ಪ ಹಂಗ ಪದ್ಯವನ್ನ ಹಂಗ ಅವ್ರ ಮನಸ್ಸಿಗೆ ಮುಟ್ತಂದ್ರ ಅದು ದುಃಖ ಬರ್ತಾರ ರಾಮಣ್ಣ ಹೌದು ಆಗಳೇ ಭೈರವಣ್ಣವ್ರು ಹೇಳಿದ್ರಲ್ಲ ಏನಂತ ಬರೇ ನೀವು ನಗಸರ್ ಆಯ್ತು ಏನಂದ್ರ ಅವ್ರು ಅವನು ಅಳಕತ್ತ ನೋಡಲ್ಲಿ ನಮ್ಮಲ್ಲಿ ಅಡ್ಡು ಕಲಾವ್ರಿ ಸರ್ ಹೌದು ಅಳಿಸ್ಲಾಗ್ತಾರ ಅವ್ರು ಹಳ್ಳಿದ್ರ ಕಡೆ ನಾನೇ ಹೇಳ್ತೇನೆ ಮತ್ತ ಯಾಕಂದ್ರೆ ಹಂಗ ಮನ ಮುಟ್ಟುವಂಗ ಹಾಡಿದ್ರ ಮನ ಮುಟ್ಟುವಂಗ ಕೇಳಿದ್ರ ಮಾತಾಡ್ ತಾನೇ ಅಳ್ತಾರ ತಾನೇ ನಗ್ತಾರ ಇಲ್ಲ ಯಾವಾಗ ಹಾಡಿಕೆ ಮಾಡೋ ಕ್ಯಾನ್ ಇರ್ತಾವ ಇರ್ಲಿ ಬಿಡು ಇನ್ನ ಒಂದ್ ಮಾತು ಹೇಳೋದ ಅವ್ರದ್ದು ಇರ್ಲಿದ ಪದ್ಯ ಹಾಡು ಮುಗಿಯನ್ ಹೇಳೋದ ಏನು ಕೇಳು ನಾಯಿ ಹೋಗಿದ ರೊಟ್ಟಿ ನಾಯಿ ತಿನ್ನು ಮೊದಲು ನಾಯಿ ಬರುವುದರಾಗ ಹರನಾರಿ ಮಕ್ಕಳು ಓಡುತ್ತೆ ಹೊಂಟವ ಕೇಳರಿ ಹಾಗ ಹಾಗೆ ಹಿಡಲು ಹೋಗಾಗಲಾರಿ ಬಂದು ಹಳ್ಳದ ಮಕ್ಕಳ ಮ್ಯಾಗ
ಜನ ಕೌಲಕ್ಕೆ ಕೈ ಮುಗಿದ ಕೇಳುವೆ ಬಿದ್ದು ಪಾದ ಮ್ಯಾಗ ಮಲತಾಯಿ ಮಕ್ಕಳಾಗಿ ಮತ್ತೊಮ್ಮೆ ಹುಟ್ಟಿಸ ಯಾರು ಭೂಮಿ ಮ್ಯಾಗ ಸತ್ಯವರ ಮಣ್ಣ ಫಲ ಮಾಡಿ ಕೊಟ್ಟಾನ ಮಲತಾಯಿ ಮಕ್ಕಳ ಮ್ಯಾಗ ರಾಮಣ್ಣ ಫಲ ಮಾಡಿ ಕೊಟ್ಟಾನ ಮಲತಾಯಿ ಮಕ್ಕಳ ಮ್ಯಾಗ ಸತ್ಯವರ ಮಣ್ಣ ಫಲ ಮಾಡಿ ಕೊಟ್ಟಾನ ಮಲತಾಯಿ ಮಕ್ಕಳ ಮ್ಯಾಗ ಕೂಸ ಲಕ್ಷ್ಮಣ ಬಂದ ಹಾರತಾನ ಚಂದ ಚಾಲ ಮ್ಯಾಗ ಕೇಳರೆ ಚಂದ ಚಾಲ ಮ್ಯಾಗ ಸುತ್ತಲಾದಿ ಮುತ್ತಪ್ಪಗೆ ಕೈ ಮುಗಿದ ಕೇಳುವೆ ಬಿದ್ದು ಪಾದ ಮ್ಯಾಗ ಮಲತಾಯಿ ಮಕ್ಕಳಾಗಿ ಮತ್ತೊಮ್ಮೆ ಹುಟ್ಟಿಸ ಬ್ಯಾಡೋ ಭೂಮಿ ಮ್ಯಾಗ ಸತ್ಯವರ ಮಣ್ಣ ಫಲ ಮಾಡಿ ಕೊಟ್ಟಾನ ಮಲತಾಯಿ ಮಕ್ಕಳ ಮ್ಯಾಗ ರಾಮಣ್ಣ ಫಲ ಮಾಡಿ ಕೊಟ್ಟಾನ ಫಲ ಮಾಡಿ ಕೊಟ್ಟಾನ ಫಲ ಮಾಡಿ ಕೊಟ್ಟಾನ ಮಲತಾಯಿ ಮಕ್ಕಳ ಮ್ಯಾಗ ಕೂಸ ಲಕ್ಷ್ಮಣ ಬಂದ ಹಾಡತಾನ ಚಂದ